ಹಲೋ, ವೆಲ್ಕಮ್ ಟು ಸಾವಿತ್ರಿ ಸುನಿತಾ ವ್ಲಾಗ್ಸ್. ನಾನಿಲ್ಲಿ ನಮ್ಮ ತಮ್ಮಂದಿರ ಮದುವೆದು ಒಂದು ದೇವ ಕಾರ್ಯ ಅಂತಂದರೆ ತೋರಣ ಕಟ್ಟೋ ಶಾಸ್ತ್ರ, ಬಳೆ ಶಾಸ್ತ್ರ, ಬಳಕಲ್ಲು ಪೂಜಾ, ಆಮೇಲೆ 300 ಮಂದಿ ಮುತ್ತೈದೆಯರ ಉಡಿಯನ್ನು ತುಂಬೋದು, ಇವೆಲ್ಲ ಶಾಸ್ತ್ರವನ್ನು ಮಾಡಿದ್ವಿ. ಸೊ ಆ ಒಂದು ವಿಡಿಯೋನ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಆದರೂ ನಾನಿಲ್ಲಿ ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಪ್ಪದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಮೊದಲಿಗೆ ನಾವಿಲ್ಲಿ ಬೆಳಗ್ಗೆನೇ ನಾವು ತೋರಣ ಕಟ್ಟೋ ಶಾಸ್ತ್ರವನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ತೋರಣ ಕಟ್ಟೋ ಶಾಸ್ತ್ರ ಅಂತಂದರೆ ಬಾಗಿಲಿಗೆ ತೋರಣವನ್ನು ತಂದು ಕಟ್ಟೋದು. ಸೊ ಅದನ್ನು ನಾವು ಪೌಣ್ಯರು ತಂದು ಕಟ್ಟಬೇಕಂತೆ. ಅಂದರೆ ನಮ್ಗೆ ಯಾರು ಪೌಣ್ಯರು ಆಗ್ತಾರಲ್ಲ, ಸೊ ಅವರು ಈ ಒಂದು ತೋರಣನ ತಂದು ಕಟ್ಟಬೇಕು ಅಂತೆ. ಸೊ ಇದನ್ನು ನಾವೇ ಕಟ್ಟಿದ್ವಿ. ಎಲ್ಲರೂ ಏನಂದರು, ನೀವೇ ಹೊಸ ಪೌಣ್ಯರಿದ್ದೀರಾ, ಸೊ ನೀವೇ ತಂದು ಕಟ್ಟಿ ಅಂತ ಅಂದರು. ಸೊ ಹೀಗಾಗಿ ನಾವೇನೇ ಇದನ್ನು ತೋರಣನ ತಂದು ಕಟ್ತಾ ಇದ್ದೀವಿ. ಇಲ್ಲಿ ಅಂದರೆ ದೇವಕಾರ್ಯ ಶುರು ಆಗೋಕ್ಕಿಂತ ಮುಂಚೆ ಬಾಗಿಲಿಗೆ ಶುಭ ಅಂತ ಹೇಳಿ ಮಾವಿನ ತೊಳಲನ್ನು ಕಟ್ಟಿರ್ತೀವಿ. ಅದಾದಮೇಲೆ ನಾವು ಬಾಗಿಲ ತೋರಣವನ್ನು ತಂದು ಕಟ್ಟಿದ್ವಿ. ಸೊ ನಾವು ಬಾಗಿಲ ತೋರಣ ತಂದು ಕಟ್ಟಿದ್ದಕ್ಕೆ ನಮಗೆ ಆಯರಿಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಜೋಡಿ ಆಯರಿ ಅಂತ ಹೇಳಿ ನನಗೆ ಮಹೇಶನ್ಗೆ ಇಬ್ಬರಿಗೂ ಸೇರಿ ಆಯರಿಯನ್ನು ಕೂಡ ಮಾಡಿದರು. ಸೊ ಇದೆಲ್ಲ ಆದಮೇಲೆ ಒಳಕಲ್ಲ ಪೂಜೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಇಲ್ಲಿ ಎಲ್ಲ. ಅಂದರೆ ಒಳಕಲ್ಲು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಮುತ್ತೈದೆಯರಿಗೆ ಉಡಿಯನ್ನು ತುಂಬಬೇಕು. ಸೊ ಉಡಿಯನ್ನು ತುಂಬೋದಕ್ಕೆ ಇಲ್ಲಿ ರೆಡಿಯನ್ನು ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೆ ಅಂತ ಹೇಳಿ ಇಲ್ಲಿ ಆಲ್ರೆಡಿ ನಮ್ಮ ದೊಡ್ಡ ಮಂದಿರೆಲ್ಲರೂ ಬಂದು ಕುಂತಿದ್ದಾರೆ. ಅಂದರೆ ಮುತ್ತೈದೆಯರೆಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಉಡಿಯನ್ನು ತುಂಬಬೇಕು. ಸೊ ಅದರ ಸಲುವಾಗಿ ಇಲ್ಲಿ ಮುಂಚೆನೇ ನಮ್ಮ ದೊಡ್ಡ ಮಂದಿರೆಲ್ಲರೂ ಬಂದು ರೆಡಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಉಡಿ ತುಂಬೋದಕ್ಕೆ ಎಲೆ, ಆಮೇಲೆ ಅಡಿಕೆ, ನೆಲಗಡಿಲೆ ಏನೇನು ಬೇಕಲ್ಲ ಅವನ್ನೆಲ್ಲನೂ ಇಲ್ಲಿ ಜೋಡಿಸಿ ಇಟ್ಕೋತಾ ಇದ್ದಾರೆ. ಮ್ಯಾಲ್ಕಟ್ಟ
ನೋಡ್ರಿ ಅದೇ ಮಾತೇ ಹಾಕತ್ತೆ ಅದೇ ನಂಬರ್ ಹಾಗೆ ಮಾಡ್ತಾರಲ್ಲ ಒಂದು 2 ನಿಮಿಷ ಲಕ್ಷ್ಮಿ ಇನ್ನೊಂದು ದೊಡ್ಡದು ಇದ್ರ ಕೊಡ್ರೆ ಬಂದ್ಬಿಡ್ರಿ ಇಲ್ಲಿ ಮದುಮಕ್ಕಳು ಇಬ್ರು ಮುತ್ತೈದೆಯರ ಕಾಲನ್ನ ನಮಸ್ಕಾರ ಮಾಡಿದ್ರು ಬಂದು. ಅದ್ರಾಗ ಕರ್ಕೊಂತಾರ ಒಂದ್ 5 ಪಕ್ಷಿ ಹಾಕ್ರಿ ಆಮೇಲೆ ಮಾಡೇ ಇದನ್ನ ಮಾಡ್ತಾರೆ ಸೈತಾ ಈ ಕಡೆ ನೋಡೋದು ನೀನು ಪಾರ್ರಿ ಎರಡು ಕೈ ಹಿಡಿ ಯಾವ ನೀಲಿ ಬ್ಯಾಗ್ ಐತ್ಲ ನೀಲಿ ಬ್ಯಾಗ ತಳಗ ಅದ್ರೊಳಗ ನೋಡಿ ಸಾಸು ಬಟ್ಟೆ ಅದ್ರಾಗ ಇಟ್ಟು ಒಂದಿವ್ಸ ಅದನ್ನ ಒಣಗಿ ಇಟ್ಬಿಡ್ರಿ ಅದ್ರಾಗ ಬಂದ್ ಮಾಡ್ಲನ
ಇಲ್ಲಿ ಒಳಕಲ್ ಪೂಜೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ 300 ಮಂದಿಗೆ ಮುತ್ತೈದೆಯರಿಗೆ ಮಾಡಿದ್ವಿ. ಅಂದರೆ 300 ಮಂದಿಗೆ ಅಂತ ಅಂದರೆ 21 ಜನ ಮುತ್ತೈದೆಯರಿಗೆ ನಾವು ಉಡಿಯನ್ನು ತುಂಬಿದ್ವಿ. ಸೊ ಅವರು ಎಲ್ಲ ಆರತಿಯನ್ನು ತೊಗೊಂಡು ಬಂದಿದ್ದರು ಮನೆಗೆ. ಸೊ ಅವ್ರಿಗೆ ಉಡಿಯನ್ನು ತುಂಬೋದಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅವ್ರಿಗೂ ಎಲೆ, ಆಮೇಲೆ ಅಡಿಕೆ, ನೆಲಗಡಲೆ, ಬಳೆ, ಆಮೇಲೆ ಅಂಗನೂಲ್, ದಾರ, ಇವನ್ನೆಲ್ಲನೂ ಒಂದು 5 ಥರ ಐಟಮನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಉಡಿ ತುಂಬೋ ಸಲುವಾಗಿ. ಸೊ ಇಲ್ಲಿ ನಮ್ಮ ವೈನಿ ಅಂದಿರು ಎಲ್ಲರೂ ಸೇರಿಕೊಂಡು 21 ಜನ ಮುತ್ತೈದೆಯರಿಗೆ ಉಡಿಯನ್ನು ತುಂಬ್ತಾ ಇದ್ದಾರೆ. ಮದುವೆ ಕಾರ್ಯದಲ್ಲಿ ನಮ್ಮ ಮನೆ ಮುಂದೆ ನಮ್ಮ ಮನೆ ದೇವರ ಒಂದು ಚಿತ್ರವನ್ನು ಬಿಡಿಸ್ತೀವಿ. ನಮ್ಮ ಮನೆ ದೇವರು ಹುಲ್ಕಾಂತೇಶ್ವರ. ಸೊ ಹುಲ್ಕಾಂತೇಶ್ವರ ದೇವರ ಒಂದು ಚಿತ್ರವನ್ನು ನಾವು ಮನೆ ಮುಂದೆ ಬಿಡಿಸಿ ಅದಾದಮೇಲೆ ದೇವರ ಕಾರ್ಯವನ್ನು ಮಾಡ್ತೀವಿ. ಯಾಕಂತಂದರೆ ಮನೆ ದೇವರ ಒಂದು ಸಮ್ಮುಖದಲ್ಲಿನೇ ನಾವು ಎಲ್ಲ ಒಂದು ಶುಭ ಕಾರ್ಯನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮನೆ ಮುಂದೆ ಈ ಥರ ದೇವರ ಚಿತ್ರವನ್ನು ಕ್ಯಾಮಿಲೆ ಬಿಡಿಸ್ತೀವಿ. ಆಮೇಲೆ ಇದು ಆಲ್ಗಂಬವನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮನೆ ಮುಂದೆ ಆಲ್ಗಂಬವನ್ನು ಕಟ್ಟಿ ಅದಕ್ಕೆ ಹಪ್ಪಳ, ಆಮೇಲೆ ಕರ್ಚಿಕಾಯಿ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಈ ಥರ ಆಲದ ಮರದ ಒಂದು ಎಲೆ, ಇವನ್ನೆಲ್ಲವನ್ನು ಕಟ್ಟಿ ಪೂಜೆಯನ್ನು ಮಾಡ್ತಾರೆ. ಅದನ್ನೂ ಕೂಡ ನಮಗೆ ಯಾರು ಪೌಣ್ಯರು ಆಗ್ತಾರಲ್ಲ ಅವರೇ ಒಂದು ಆಲ್ಗಂಬವನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಬಳೆ ಶಾಸ್ತ್ರವನ್ನು ಆರಂಭಿಸಿದ್ವಿ. ಸೊ ಇಲ್ಲಿ ಬಳೆಯನ್ನು ಉಟ್ಕೊಳ್ಳೋದಕ್ಕೆ ಎಲ್ಲ ಮುತ್ತೈದೆಯವರಿಗೂ ಹೇಳಿದ್ವಿ. ಸೊ ಎಲ್ಲರೂ ಬಂದು ಬಳೆಯನ್ನು ಉಟ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾವು ಊರಲ್ಲಿ ಎಷ್ಟು ದೇವರಿದಾವಲ್ಲ, ಎಷ್ಟು ದೇವರ ಗುಡಿಗಳಿದ್ದಾವೆ, ಎಲ್ಲ ದೇವರಿಗೆ ನಾವು ನೈವೇದ್ಯವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಡ್ ಬಾಜವನ್ನು ತೊಗೊಂಡು ಊದಿಸ್ಕೊಳ್ತಾ ಬಾರಿಸ್ತಾ ಎಲ್ಲ ಮುತ್ತೈದೆಯರು ಎಲ್ಲರೂ ಸೇರಿಕೊಂಡು ಎಲ್ಲ ದೇವರಿಗೂ ಸುತ್ತಾಡಿ ನಾವು ಇಲ್ಲಿ ನೈವೇದ್ಯವನ್ನು ಕೊಟ್ಟು ಬರಬೇಕು. ಸೊ ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಇವಾಗ ನೈವೇದ್ಯವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ.